ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ದಿಢೀರ್ ಮಹತ್ವದ ಬೆಳವಣಿಗೆಯೊಂದಾಗ್ತಾ ಇದೆ. ಯತ್ನಾಳ್ರಿಂದ ದೊಡ್ಡ ನಿರ್ಧಾರ. ಏನಾಗುತ್ತೆ ಇದರ ಪರಿಣಾಮ? ಹಾಗಾದ್ರೆ ಡಿಸೆಂಬರ್ಗೆ ಡೆಡ್ಲೈನ್ ಕೊಟ್ಟಿರುವಂತಹ ಹೈಕಮಾಂಡ್ ಏನು ನಡೆಯನ್ನು ಅನುಸರಿಸಲಿದೆ? ಈಗ ಕುತೂಹಲಕ್ಕೆ ಕಾರಣವಾಗಿದೆ ಈ ದಿಢೀರ್ ಬೆಳವಣಿಗೆ. ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಯತ್ನಾಳ್ ನಿರಂತರ BSY ಬಣದ ವಿರುದ್ಧ, ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಮರ ಸಾರ್ಕೊಂಡು ಬಂದಿದ್ದಾರೆ. ಯಾರೇ ಪಾಠ ಹೇಳಲಿ, ಯಾರು ಮೀಟಿಂಗ್ ಮಾಡಲಿ, ಅವರು ಡೋಂಟ್ ಕೇರ್ ಅಂತ, ತಮಗೆ ಶಕ್ತಿ ಇದೆ, ಸಂಘಟನೆಯ ಬಲ ಇದೆ ಅಂತ ಸೆಡ್ ಹೊಡ್ಕೊಂಡೇ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು, ನಾನು ವಿಜಯೇಂದ್ರ ಅಥವಾ ಈಗ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೋ ಅವ್ರಿಗೆ ಇಂಥ ಸಾಮರ್ಥ್ಯ ಉಳ್ಳ ವ್ಯಕ್ತಿ ಅಂತ. ಈಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಯತ್ನಾಳ್. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಇಂಥದ್ದೊಂದು ಹೆಜ್ಜೆ ಇಟ್ಟ ಮೇಲೂ ಸುಮ್ಮನಿರುತ್ತಾ? ಡಿಸೆಂಬರ್ಗೆ ಡೆಡ್ಲೈನ್ ಕೊಟ್ಟು ಡಿಸೆಂಬರಲ್ಲಿ ಇನ್ನೊಂದು ಮೀಟಿಂಗ್ ಫಿಕ್ಸ್ ಆಗಿದೆ. ಇದು ಅಂತಿಮ ಸಂದೇಶ. ಈಗ ಕೊಟ್ಟಿರೋದು ಕೊನೆಯ ಚಾನ್ಸ್. ಮತ್ತು ಇನ್ನು ಮುಂದೆ ಏನು ಬದಲಾವಣೆ ಆಗುತ್ತೆ ಅನ್ನೋದ್ರ ಆಧಾರದಲ್ಲಿ ಡಿಸೆಂಬರ್ನಲ್ಲಿ ಕ್ರಮ ಅಂತ ಹೈಕಮಾಂಡ್ನಿಂದ ಮೆಸೇಜ್ ಇರೋ ಹೊತ್ತಲ್ಲಿ ಯತ್ನಾಳ್ ಅವರಿಂದ ಈ ಅಚ್ಚರಿಯ ಹೆಜ್ಜೆ. ಈಗಾಗಲೇ ಬಿಜೆಪಿಯಲ್ಲಿ ಒಂದಿಷ್ಟು ನಾಯಕರನ್ನ, ಅಸಮಾಧಾನಿತರನ್ನ, ಹಿರಿಯರನ್ನೆಲ್ಲ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಿರುವಂಥ ಯತ್ನಾಳ್ ಈಗ ಒಂದು ಹೊಸ ತಂಡವನ್ನು ಕಟ್ಟೋದಿಕ್ಕೆ ಹೊರಟಿದ್ದಾರೆ. ಅದರ ಹೆಸರು RCB, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ. ಅಂದರೆ ಕುರುಬ ಪಂಚಮಸಾಲಿಗಳನ್ನು ಒಗ್ಗೂಡಿಸುವುದೊಂದು ಪ್ಲ್ಯಾನು ಸದ್ದಿಲ್ಲದೆ ನಡೆದಿದೆ. ಇದರಲ್ಲಿ ಯಾರು ಮುಂದಾಳತ್ವ ವಹಿಸ್ಕೋತಾರೆ ಅಂದರೆ ಅಚ್ಚರಿಯ ವಿಚಾರ ಇದೇನೆ. ಈಶ್ವರಪ್ಪನವರು ಲೋಕಸಭಾ ಚುನಾವಣೆಯ ಟೈಮಲ್ಲಿ ಹೈಕಮಾಂಡ್ ಸೂಚನೆಗೂ ಬಗ್ಗದೆ ಸೆಡ್ಡು ಹೊಡೆದಿದ್ದಕ್ಕೆ ಪೆಟ್ಟು ತಿಂದಿರುವ, ಪಕ್ಷದಿಂದ ಹೊರದಬ್ಬಲ್ಪಟ್ಟಿರುವಂಥ ಈಶ್ವರಪ್ಪನವರು ಮತ್ತು ಯತ್ನಾಳ್ ಅವರು ಕೈ ಜೋಡಿಸಲಿದ್ದಾರಾ? ಇಬ್ರು ಸೇರ್ಕೊಂಡು ಇಂಥದ್ದೊಂದು ಬ್ರಿಗೇಡ್ ಮಾಡ್ತಿದ್ದಾರೆ ಎನ್ನುವ ಸುದ್ದಿ ಈಗ ಕಮಲಪಾಳ್ಯದಿಂದ ಹೊರಗಡೆ ಬರ್ತಾ ಇದೆ. ಹಾಗಾದರೆ ಈಶ್ವರಪ್ಪನವರ ಜೊತೆಗೆ ಪಕ್ಷದಲ್ಲಿದ್ದಾರೆ, ಪಕ್ಷದ ನಿಷ್ಠಾವಂತ, ನಾನು BSY ವಿರೋಧಿ ಅಷ್ಟೇ, ವಿಜಯೇಂದ್ರಾಗ ಮಣೆ ಹಾಕಿರೋದಕ್ಕೆ ವಿರೋಧ ಅಂತ ಹೇಳ್ತಿರೋ ಯತ್ನಾಳ್ ಅವರು ಪಕ್ಷದಿಂದ ಹೊರಗಿರುವಂಥ ಈಶ್ವರಪ್ಪನವರ ಜೊತೆಗೆ ಕೈ ಜೋಡಿಸಿದ್ರೆ, ಹೆಸರಿಗಿದು ಪಕ್ಷದ ಕಾರ್ಯಾಚರಣೆ ಅಲ್ವಲ್ಲ, ಚಟುವಟಿಕೆ ಪಕ್ಷದ್ದಲ್ಲ, ಸಪ್ರೇಟ್ ಸಂಘಟನೆ, ಒಂದು ಬ್ರಿಗೇಡ್ ಅಂತ ಮಾಡ್ತಿದ್ದಾರೆ. ಆದರೆ ಸಂಘಟನೆ ಯಾಕೆ ಮಾಡೋದು? ಸಮುದಾಯವನ್ನು ಒಗ್ಗೂಡಿಸೋದು ಯಾಕೆ? ಪಕ್ಷಕ್ಕೆ ಬಲ ಬರಲಿ ಅಂತ ತಾನೆ, ಅಥವಾ ತನ್ನ ನಾಯಕತ್ವಕ್ಕೆ ಬಲ ತಂದುಕೊಳ್ಳೋ ನಿಟ್ಟಿನಲ್ಲಿ. ಸೊ ಈಶ್ವರಪ್ಪನವರ ಜೊತೆಗೆ ಕೈ ಜೋಡಿಸಿದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ಸುಮ್ಮನಿರಲಿದೆಯಾ? ಈ ಬ್ರಿಗೇಡ್ ಮುಂದುವರಿಯೋದಕ್ಕೆ ಬಿಡಲಿದೆಯಾ? ಅಕ್ಟೋಬರ್ 20ನೇ ತಾರೀಕೇನೋ ಅಧಿಕೃತ ಘೋಷಣೆಯಾಗುತ್ತೆ ಅಂತ ಕೇಳಿ ಬರ್ತಾ ಇದೆ ಸುದ್ದಿ. ಹಿಂದೆ ಈಶ್ವರಪ್ಪನವರು ಯಡಿಯೂರಪ್ಪನವ್ರಿಗೆ ಸೆಡ್ ಹೊಡೆಯೋದಕ್ಕೆ ಇದೇ ಮಾದರಿಯಲ್ಲಿ ರಾಯಣ್ಣ ಬ್ರಿಗೇಡ್ ಅಂತ ಒಂದು ತಂಡ ಮಾಡ್ಕೊಂಡಿದ್ರಲ್ಲ, ಅದೇ ಹೊಸ ರೂಪದಲ್ಲಿ ಈಗ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಅಂತ RCB ಅಂತ ರೆಡಿಯಾಗಿದೆ. ಕುರುಬ ಸಮುದಾಯದ ಸಂಘಟನೆಗೆ ರಾಯಣ್ಣ ಬ್ರಿಗೇಡ್ ಆಗಿತ್ತು. ಈಗ ಅದರ ಜೊತೆಗೆ ಪಂಚಮಸಾಲಿ ಬಲ ಯತ್ನಾಳ್ ಅವರ ಬೆಂದಿಗೆ ಒಂದು ಮಟ್ಟಕ್ಕೆ ಇದೆಯಲ್ಲ, ಅವ್ರ ಹೋರಾಟದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿದ್ದಕ್ಕೆ ಅದೆರಡೂ ಬಲಗಳನ್ನು ಕೂಡ ಒಗ್ಗೂಡಿಸೋದು ಅನ್ನೋ ಲೆಕ್ಕಾಚಾರ. ಬಾಗಲಕೋಟೆಯಲ್ಲಿ ಒಂದು ಸಭೆ ಇದೆ, 20ನೇ ತಾರೀಕು ಪ್ರಮುಖ ಸಭೆ ಮಾಡೋದು ನಿರ್ಧಾರ ಮಾಡಲಾಗಿದ್ದು. ಆ ಸಭೆಯಲ್ಲಿಯೇ ಅಧಿಕೃತ ಘೋಷಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಸೊ ಯತ್ನಾಳ್ ಅವ್ರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ತನಗೆ ಪಕ್ಷದಲ್ಲಿ ಸ್ಥಾನಮಾನ ಬೇಕು, ಇಲ್ಲವಾದಲ್ಲಿ ನನ್ನ ದಾರಿ ನನಗೆ ಅನ್ನೋ ಮಟ್ಟಿಗೆ ಅವರಿಗೆ ಯಾರದ್ದು ಒಂದು ಆಶೀರ್ವಾದ ಸಿಕ್ಕಿದೆ ಅನ್ನೋದಂತೂ ಕ್ಲಿಯರ್. ಯಾಕಂದರೆ ಹೈಕಮಾಂಡ್ ಪಕ್ಷದಲ್ಲಿ, ಶಿಸ್ತಿನ ಪಕ್ಷದಲ್ಲಿ ಇಷ್ಟೆಲ್ಲ ಆದಮೇಲೂ ಕ್ರಮ ಆಗ್ತಿಲ್ಲ ಅಂದಮೇಲೆ, ಅಂದರೆ ಎಚ್ಚರಿಕೆ ಕೊಟ್ಟರು, ಈಗ ಡೆಡ್ಲೈನು ಕೊಟ್ಟಿದ್ದಾರೆ, ಆದರೆ ಪಕ್ಷದಿಂದ ಉಚ್ಚಾಟನೆಯ ತನಕ ಅಂಥ ಮಹತ್ವದ ಕ್ರಮ ಯಾವುದೂ ಆಗಿಲ್ಲ ಅಂದಮೇಲೆ, ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರಲ್ಲ, ಆ ರೀತಿ ಸದ್ದು ಮಾಡೋದಕ್ಕೆ, ಮಾತನಾಡೋದಕ್ಕೆ ಅಂತಾನೆ ಯತ್ನಾಳ್ ಅವ್ರನ್ನ ಇರಿಸಲಾಗಿದೆ ಅಂತ. ಸೊ ಅದೇ ನಿಜವಾಯ್ತಾ? ಈಗ RCB ಅಂತ ಬ್ರಿಗೇಡನ್ನು ಮಾಡೋದಕ್ಕೆ ಹೊರಟ ಮೇಲೂ, ಘೋಷಣೆ ಮಾಡಿದ ಮೇಲೂ, ಮಾಡಿದ್ದೇ ಹೌದಾದಲ್ಲಿ, ಈಗ ನಿಗದಿಯಾದಂತೆ ಕೇಳಿಬರ್ತಿರೋ ಸುದ್ದಿಯಂತೆ ಮಾಡಿದ್ದೇ ಹೌದಾದಲ್ಲಿ ಹೈಕಮಾಂಡ್ ಅವರಿಗೆ ಆಶೀರ್ವಾದ ಮಾಡಿಕೊಂಡೇ ಬಂದಿದ್ದು ಹೌದಾದರೆ ಬಿಜೆಪಿಯಲ್ಲಿ ಸಮಸ್ಯೆ ತಾರಕಕ್ಕೇರಲಿದೆಯಾ? ಈಗಾಗಲೇ ಕಾರ್ಯಕರ್ತರಿಗೆ, ಯುವ ಕಾರ್ಯಕರ್ತರಿಗೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದಲ್ವ ಬೇಸರ. ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳಿ ಅಂತಾನೆ RSS ಮೀಟಿಂಗ್ ಕರೆದಿದ್ದಾಗಿತ್ತು. ಅದಾದ ಮೇಲೂ ಕೂಡ ಮುಂದುವರಿತಿದೆ. ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟು, ಯತ್ನಾಳ್ ಅವ್ರ ಸ್ಟೇಟ್ಮೆಂಟು. ಸೊ ಅಲ್ಲಿ ಪರಿಹಾರ ಸಿಕ್ಕಿಲ್ಲ. ಸೊ ಹೈಕಮಾಂಡ್ ಡಿಸೆಂಬರ್ ಹೊತ್ತಿಗೆ ತಗೊಳ್ಳುವ ನಿರ್ಧಾರದ ಮೇಲೆ ಈಗ ಬಿಜೆಪಿಯಲ್ಲಿ ಎಲ್ಲರ ಚಿತ್ತ ಯತ್ನಾಳ್ ಒಂದು ಹೆಜ್ಜೆ ಮುಂದಿಡೋ ಥರ ಕಾಣಿಸ್ತಾ ಇದೆ. ಕಾದ್ ನೋಡೋಣ ಇದರ ಪರಿಣಾಮ ಏನಾಗಲಿದೆ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.